ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಲಹರಿ ಹಾಗೂ ಭೂಮಿಕಾ ಎರಡು ತರ ಪ್ರತಿಭೆಗಳಿರುತ್ತೆ. ವೆನ್ ಇಟ್ ಕಮ್ಸ್ ಟು ವಾಯ್ಸ್ ಕ್ವಾಲಿಟಿ, ಕೆಲವರು ಹುಟ್ಟಿನಿಂದಲೇ ಒಳ್ಳೆ ವಾಯ್ಸ್ ಕ್ವಾಲಿಟಿ ಪಡ್ಕೊಂಡ್ ಬಂದಿರ್ತಾರೆ, ಕೆಲವರು ಅದನ್ನ ಸಂಪಾದಿಸ್ತಾರೆ. ಇಲ್ಲಿ ಎರಡೂ ಶ್ರೇಷ್ಠವೇ. ಲಹರಿ ಇಸ್ ಅ ಬ್ಲೆಸ್ಡ್ ಬಾರ್ನ್ ಟ್ಯಾಲೆಂಟ್. ಅವಳ ವಾಯ್ಸ್ ಏನಿದೆ, ಅವನು 5 ಸ್ಟಾರ್ ರೇಟಿಂಗ್ ಅಲ್ಲಿ ಹಾರ್ಡ್ವೇರ್ ಕಳಿಸ್ಬಿಟ್ಟಿದ್ದಾನೆ, ವಿಚ್ ಇಸ್ ಫ್ಯಾಂಟಾಸ್ಟಿಕ್. ಯು ಆರ್ ಬ್ಲೆಸ್ಡ್, ಅನ್ ಅಮೇಸಿಂಗ್ ಸಿಂಗರ್. ಭೂಮಿಕಾ ಸಂಪಾದಿಸಿರುವಂತಹ ಪ್ರತಿಭೆ. ನಿನ್ನ ಧ್ವನಿ ನೀನು ಪ್ರಾಕ್ಟೀಸ್ ಮಾಡಿ ಸಂಪಾದಿಸಿದ್ದಿ. ಎರಡೂ ಶ್ರೇಷ್ಠವೇ, ಯಾವುದೂ ಕಮ್ಮಿ ಜಾಸ್ತಿ ಅಂತಿಲ್ಲ. ಆ ವ್ಯತ್ಯಾಸ ನನಗೆ ಬಹಳ ಕ್ಲಿಯರ್ ಆಗಿ ಕಾಣ್ತಾ ಇದೆ. ಎಷ್ಟು ಚೆನ್ನಾಗಿತ್ತು ಅಂದ್ರೆ ಇಬ್ಬರ ಪರ್ಫಾರ್ಮೆನ್ಸ್ ಯಾವುದ್ರಲ್ಲೂ ಕಮ್ಮಿ ಇರಲಿಲ್ಲ. ಅಂಡ್ ವಾಟ್ ಅ ಬ್ಯೂಟಿಫುಲ್ ಕಾಂಪೋಸಿಷನ್. ನಾದಬ್ರಹ್ಮ ಹಂಸಲೇಖ ಸಾರ್ನ ನೆನೆಸ್ಕೊಂಡು ಒಂದ್ಸತಿ ಅಂಬ್ರೋಸಿಯಾ ಅನ್ಬೋಣ ಮೇಡಮ್. 1 2 3 ಅಂಬ್ರೋಸಿಯಾ. ಹಂಸಲೇಖ ಸರ ಹಾಡುಗಳು ಅಂದು ಇಂದು ಎಂದೆಂದು ಈ ಸಾರೆಗಾಮಪ ಕಾರ್ಯಕ್ರಮದ ಪಿಲ್ಲರ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಬ್ರು ಬಹಳ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು. ಈಗ ಆ ತುತ್ತು ಮುತ್ತನ್ನ ಅಮೋಘ ಅಭಿನಯದ ಮೂಲಕ ಕೊಟ್ಟಿದ್ದೆ ರಮೇಶ್ ಸರ್ ಅವರು. ನಮಗೆ ಸ್ಟ್ರೈಟ್ ಫ್ಲಾಶ್ ಬ್ಯಾಕ್ ಟು ಆ ಶೂಟಿಂಗ್ ಟೈಮ್. ಸುಜಾತಮ್ಮ ರೋಲ್ ಮಾಡಿದ್ರು, ಅಮ್ಮನ ರೋಲು. ಅಂಡ್ ನನ್ನ ಪಾತ್ರ, ಕ್ಯಾನ್ ಯು ಬಿಲೀವ್ ಇಟ್, ಮದುವೆ ಆಗಿದೆ, ಫಸ್ಟ್ ನೈಟ್ ಅಲ್ಲಿ ಹೆಂಡತಿನ ಬಿಟ್ಟು ಅಮ್ಮನ ಹತ್ರ ಹೋಗಿ ಮೇಕಿಂಗ್ ಶೂರ್ ಅಮ್ಮ ಮಲಗಿದಾರ ಅಂತ ಕ್ಯಾರೆಕ್ಟರ್ ಅದು. ಒಂದು ವಸ್ತು ಒಳ್ಳೆ ವಸ್ತು, ಒಂದು ಕೆಟ್ಟ ವಸ್ತು ತಳ್ಳಾಕ್ ಬಿಡ್ಬೋದು. ಎರಡೂ ಒಳ್ಳೇದ್ರಿ. ಹೌದು, ಯಾವ್ದನ್ ಬಿಡೋದು? ಈ ಕಡೆ ಅಮ್ಮ, ಆ ಕಡೆ ಹೆಂಡತಿ. ಕ್ಲೈಮ್ಯಾಕ್ಸ್ ನಡಿಬೇಕಾದ್ರೆ ಅಮ್ಮನಿಗೆ ಮತ್ತೆ ಹೆಂಡತಿ ನಾನು ಕ್ಲಾಸ್ ತಗೊಳ್ತಾ ಇರೋದು. ಅಮ್ಮನಿಗೆ, ಅಮ್ಮ ನಿನ್ ಮಗನ ಜೀವಕ್ಕೆ ಬೆಳಕಾಗಿ ಬಂದಿರೋನು ಅವಳನ್ನ ಪೈಪೋಟಿಯಾಗಿ ನೀನ್ ನಿಂತ್ಬಿಟ್ಟಿಯಲ್ಲಮ್ಮ, ಸರಿನಾ ನೀನ್ ಮಾಡ್ತಿರೋದು? ಆಮೇಲೆ ಹೆಂಡತಿ ಕ್ಲಾಸ್ ತಗೊಳ್ತಾನೆ. ಹೌದು, ಬಾಯಿ ತುಂಬಾ ಅಮ್ಮ 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 ಅಂತೀಯಲ್ಲ. ಯಾವತ್ತಾರು ಒಂದಿನಾರು ಅವ್ರನ್ನ ಅಮ್ಮನಾಗಿ ನೋಡಿದ್ಯಾ ನೀನು? ನಿಜವಾಗ್ಲೂ ನೀನು ಅವ್ರನ್ನ ಅಮ್ಮನಾಗಿ ನೋಡಿದ್ರೆ ಅವರು ನಿನ್ನ ಮಗಳಾಗೆ ನೋಡಿರೋರು. ಎಲ್ಲಿ ಅತ್ತೆ ಕಂಡ್ರೆ ಸೊಸೆಗಾಗಲ್ಲ, ಸೊಸೆ ಕಂಡ್ರೆ ಅತ್ತೆಗಾಗಲ್ಲ. ನಿಮ್ಮಿಬ್ರು ಮಧ್ಯೆ ಸಿಕ್ಕಾಕೊಂಡು ಒದ್ದಾಡಿದ್ ನಾನು. ಹೆಂಗಿದೆ ನೋಡಿ ಅದು. ಅಷ್ಟು ಡ್ರಾಮಾ ಇರೋದು. ಸೊ ಒಬ್ಬ ಆಕ್ಟರ್ ಆಗಿ ಈ ತರ ಪವರ್ಫುಲ್ ಲೈನ್ ಸಿಗ್ತಾ ಇದೆ. ಅಷ್ಟು ಪವರ್ಫುಲ್ ಇಮೋಷನ್, ರಿಯಲಿಸ್ಟಿಕ್, ಎಲ್ರ ಮನೆಯಲ್ಲಿ ನಡೆಯೋ ಕತೆ, ಅದನ್ನ ನಾನು ಪ್ಲೇ ಮಾಡ್ತಾ ಇದ್ದೀನಿ. ಜೊತೆಗೆ ಈ ತರ ಹಾಡು, ಇನ್ನೇನ್ ಬೇಕು ಫಿಲ್ಮ್ ಸೂಪರ್ ಹಿಟ್ ಆಕೆ. ಧನ್ಯಾಜಿ, ನಮ್ಮೆಲ್ಲರ ಅಭಿಮಾನಿಗಳ ಕಡೆಯಿಂದ ಡಾಕ್ಟರ್ ರಮೇಶ್ ಅರವಿಂದ್ ಸರ್ ಅವರಿಗೆ ಅವರ ಅಭಿನಯಕ್ಕಾಗಿ ಬರ್ಲಿ ಒಂದು ವೈಟ್ ಗೋಲ್ಡ್ ಥ್ರಿಲ್ಲಿಂಗ್ ಪರ್ಫಾರ್ಮೆನ್ಸ್. This one for you, sir. ಇದು ನೋಡ್ತಾ ಇದ್ರೆ ಏನ್ ಅನ್ಸತ್ ಗೊತ್ತಾ? ಏನ್ ಸರ್? ಸಂಗೀತಕ್ಕೆ ಸಾಹಿತ್ಯ ಅನ್ನೋದು ಕುಲಾವಿ ಇದ್ದಂಗೆ, ಈ ಸರಿಗಮಪ ವೇದಿಕೆಗೆ ಈ ಅರಾವಿ ಇದ್ದಂಗೆ. ಆ ಅಂದ್ರೆ ಅರ್ಜುನು, ರಾ ಅಂದ್ರೆ ರಾಜೇಶು, ವಿ ಅಂದ್ರೆ ವಿಜಯ್. ಈ ಅರಾವಿನೇ ಈ ವೇದಿಕೆಗೆ ಒಂದು ಕುಲಾವಿ. ಸರ್, ರಮೇಶ್ ಸರ್ ಅವರ ಈ ಸಿನಿ ಪಯಣವನ್ನ ನಾವೇನಿವತ್ತು ಸಂಭ್ರಮಿಸ್ತಾ ಇದೀವಿ, ಅದರಲ್ಲಿ ಕಲ್ಯಾಣ್ ಸರ್ ಪಾಲ್ಗೊಳ್ತಾ ಇರೋದು ನಮ್ಗೆಲ್ಲ ಖುಷಿ. ನಿಮಗೆ ಎಷ್ಟು ಖುಷಿ? ನೀವು ಹೇಳಿದ್ದಕ್ಕಿಂತ ಜಾಸ್ತಿ. ಪ್ರೀತಿಗೆ ನೂರಾರು ಸುಖ, ಅದ್ರ ಕೆಲವೇ ಮುಖ. ಅದರಲ್ಲೂ ಒಂದು ಮುಖ ರಮೇಶ್ ಅವರು. ವಾ, ಸೋ ಬ್ಯೂಟಿಫುಲ್. ಗ್ರೇಟ್ ಸರ್ಪ್ರೈಸ್. ಥ್ಯಾಂಕ್ ಯು ಕಲ್ಯಾಣ್. ಅಮೃತವರ್ಷಿಣಿ ಶೂಟ್ ಮಾಡ್ಬೇಕಾದ್ರೆ ದಿನೇಶ್ ಬಾಬು ಅವರು ಒಬ್ಬ ಚಿಕ್ಕ ಹುಡುಗನ ಕರ್ಕೊಂಡ್ ಬರ್ತಾರೆ. ಕಾಲೇಜ್ ಹುಡುಗ, ಇವ್ 17, 18 ಇರ್ಬೋದೇನೋ, ಕರೆಕ್ಟ್ ಆಗಿ ಎಷ್ಟು ಏಜ್ ಅಲ್ಲಿ? 19. ಆ ವಯಸ್ಸಿನ ಹುಡುಗ ಒಬ್ಬ ಬರ್ತಾರೆ. ಹೀಸ್ ರೈಟಿಂಗ್ ದ ಲಿರಿಕ್ಸ್ ರಮೇಶ್ ಅಂತಾರೆ ದಿನೇಶ್. ಅಂಡ್ ದೆನ್ ಅವರು ಲಿರಿಕ್ಸ್ ಕೊಡ್ತಾರೆ. ಕಲ್ಯಾಣು ಏನ್ ಹಾಡುಗಳು ಅಮೃತವರ್ಷಿಣಿಯಲ್ಲಿ. ನಂತರ ಚಂದ್ರಮುಖಿ ಪಣಸಿಗೆ ಅವರೇ ಮ್ಯೂಸಿಕ್ ಡೈರೆಕ್ಟರು, ಅವರೇ ಲಿರಿಕ್ ರೈಟರು. ಪ್ರೇಮ ಕವಿ ಅಂತ ಹೆಸರು ಕೊಟ್ಟಿರೋದು. ಇಟ್ಸ್ ವರ್ತ್ ಇಟ್. ಎಷ್ಟು ಫಿಲ್ಮ್ ಜೊತೆಗೆ ಮಾಡಿದೀವೋ, ಎಂತ ಹಾಡುಗಳನ್ನ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಕಲ್ಯಾಣ್. ಥ್ಯಾಂಕ್ ಯು. ಧನ್ಯವಾದ. ಸೋ ಲವ್ಲಿ. ಈ ಸಂಭ್ರಮವನ್ನ ಇನ್ನಷ್ಟು ಹೆಚ್ಚು ಮಾಡೋಣ. ಸರ್, ನೀವು ಬರೆದಂತ ಹಾಡುಗಳು ನೀವು ಇಲ್ಲಿ ಕುತ್ಕೊಂಡು ಕೇಳಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಸರ್, ವೆಲ್ಕಮ್ ಸರ್. ವೆಲ್ಕಮ್ ಸರ್. ಥ್ಯಾಂಕ್ ಯು. ವೆಲ್ಕಮ್ ಭಾವನಾ ಮ್ಯಾಮ್. ಅವ್ರು ನೋಡ್ತಿದ್ರೆ ಆ ಹಾಡು ಬರ್ ನೆನಪುಗಳ ಮಾತು ಮಧುರ. ಅವ್ರು ಇನ್ನೂ ಅದೇ ಮಧುರವಾಗೇ ಇದ್ದಾರೆ, ಅಷ್ಟು ಮಧುರವಾಗಿ ಮಾತಾಡ್ತಾರೆ. ಕಣ್ಣುಗಳಲ್ಲೇ ಸಹಜವಾದಂತ ಅಭಿನಯವನ್ನ ಮಾಡೋದು ಹೇಗೆ ಅಂತ ತೋರ್ಸ್ಕೊಟ್ಟಂತಹ ಮಹಾನಟಿ ನಮ್ಮ ಭಾವನಾ ಮೇಡಮ್ ಅವರು.
ಇವತ್ತು ರಮೇಶ್ ಅರವಿಂದ್ ಸರ್ ಅವ್ರನ್ನ ನಾವು ಸಂಭ್ರಮಿಸ್ತಾ ಇದೀವಿ, ಅವರ ಹಾಡುಗಳನ್ನ ಸಂಭ್ರಮಿಸ್ತಾ ಇದೀವಿ. ಆ ಹಾಡಲ್ಲಿ ಭಾವನೆ ಇಲ್ಲ ಅಂದ್ರೆ ನಡೆಯಲ್ಲ, ಹಾಗೆ ರಮೇಶ್ ಸರ್ ಅವರ ಸಂಭ್ರಮದಲ್ಲಿ ಭಾವನಾ ಇಲ್ಲ ಅಂದ್ರೆ ಆ ಸಂಭ್ರಮ ಆಗೋದಕ್ಕೆ ಸಾಧ್ಯನೇ ಇಲ್ಲ. Great honor. Really. So, ನಿಮ್ಮ I'm ಖುಷಿನ really honored. ಹಂಚ್ಕೊಳ್ಳಿ ಮ್ಯಾಮ್ ಪ್ಲೀಸ್. And I must say this today, and he has been the same. ಅವ್ರ ಧ್ವನಿ ಆಗ್ಲಿ, ಅವರ ಪರ್ಸನಾಲಿಟಿ ಆಗ್ಲಿ, ವ್ಯಕ್ತಿತ್ವ ಆಗ್ಲಿ, ಯಾವ ಬದಲಾವಣೆನೂ ನಾವು ಇಷ್ಟು ವರ್ಷ ಕಾಣಲೇ ಇಲ್ಲ ಅವರಲ್ಲಿ. ಐ ಥಿಂಕ್ ಹಿಸ್ ಅ ಗ್ರೇಟ್ ಇನ್ಸ್ಪಿರೇಷನ್ ಟು ಎವ್ರಿವನ್. ಲವ್ ಯು. ಥ್ಯಾಂಕ್ ಯು ಭಾವನಾ. ಸರ್ ದಾವಣಗೆರೆಯಲ್ಲಿ ಒಂದು ಫಂಕ್ಷನ್ಗೆ ಹೋಗಿದ್ದೀನಿ, ಮಿಸ್ ದಾವಣಗೆರೆ ಅಂತ ಏನೋ ಅವಾರ್ಡ್ ಇವ್ರಿಗೆ. ಆಮೇಲೆ ಬೆಸ್ ದಾವಣಗೆರೆ. ಅವ್ರ ಹೆಸರು ನಂದಿನಿ ಅಂತ ಗೊತ್ತಾಯ್ತು ನನಗೆ. ಆಮೇಲೆ ಚಂದ್ರಮುಖಿ ಪ್ರಾಣಸಖಿ ಶೂಟಿಂಗ್ ಅಲ್ಲಿ ಅದೇ ಹುಡುಗಿ ಬರ್ತಾಯಿ, ನೀನ್ ನೋಡಿದಿಲ್ಲಮ್ಮ ನಾನು ಅಂದ್ರೆ ಎಸ್ ಸರ್, ದಟ್ ಶಿ ವಾಸ್ ಸೋ ರಾ ವೆನ್ ಶಿ ಕೇಮ್ ಟು ಚಂದ್ರಮುಖಿ ಪ್ರಾಣಸಖಿ. ಸೀತಾರಾಮ್ ಕಾರಂತ್ ಅಂತ ಡೈರೆಕ್ಟರ್, ವೆರಿ ಟಫ್ ಡೈರೆಕ್ಟರ್ ಅವರು. ಸಿನಿಮಾ ಬಗ್ಗೆ ಏನು ಗೊತ್ತಿಲ್ಲ, ಬಟ್ ಫೈನಲಿ ಔಟ್ಪುಟ್ ಬಂದಾಗ ಏನು ಹೋಲ್ ಆಫ್ ಕರ್ನಾಟಕ ಆ ಟೈಮಲ್ಲಿ ಯು ರಿಮೆಂಬರ್ ದ ಫ್ಲವರ್. ಅಫ್ಕೋರ್ಸ್ ಇವ್ರ ಹಾಡುಗಳು, ಮ್ಯೂಸಿಕ್ಕು ಅಂಡ್ ಲಿರಿಕ್ಸ್ ಎರಡೂ ಕಲ್ಯಾಣ್ ಅದರಲ್ಲಿ ಎಲ್ಲ ಸೇರಿ ಚಂದ್ರಮುಖಿ ಪ್ರಾಣಸಖಿ ಆಗಿತ್ತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.